ನಾಡಿನ ದೇಶ ವಿದೇಶಗಳ ಹವಾಮಾನ ವರದಿ, ಕ್ರೀಡಾ ಸುದ್ದಿಗಳು, ಸ್ಥಾನಿಕ ಸುದ್ದಿಗಳು, ವಿಶೇಷ ಸಂಚಿಕೆಗಳು, ರಾಜಕೀಯ ವಾಸ್ತವಿಕತೆ, ಕೃಷಿ ಕ್ಷೇತ್ರಗಳ ಸುದ್ದಿಗಳು ನಮ್ಮ ವಾಹಿನಿಯಲ್ಲಿ ಮಾತ್ರ. ನಮ್ಮ ವಾಹಿನಿಯನ್ನು ಯೂಟ್ಯೂಬ್ನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿಗಳು ಇಷ್ಟ ನಮಸ್ಕಾರ ವೀಕ್ಷಕರೇ, ನಾನಿಂದು ವಂದೇ ಭಾರತ ಎಕ್ಸ್ಪ್ರೆಸ್ ಕೊಲ್ಹಾಪುರ ಪುಣೆ ರೈಲಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಕಲೆ ಹಾಕಿ ತಮಗೆ ನೀಡ್ತಾ ಇದ್ದೀನಿ. ಈ ರೈಲು 14ನೇ ಸೆಪ್ಟೆಂಬರ್ 2024ರಂದು ಪುಣೆಯಿಂದ ಕೊಲ್ಹಾಪುರದವರೆಗೆ ಟ್ರಯಲ್ ನಡೆಸಿತು. ತದನಂತರ ಅಂದರೆ ಸೆಪ್ಟೆಂಬರ್ 16, 2024ರಂದು ಅಂದರೆ ಸೋಮವಾರದಂದು ಪ್ರಧಾನಿ ನರೇಂದ್ರ ಮೋದಿಯವರು ಈ ರೈಲಿಗೆ ಅಧಿಕೃತವಾದಂಥ ಚಾಲನೆ ನೀಡಿದ್ದಾರೆ. ಸೋಮವಾರದಿಂದ ಈ ರೈಲು ಕೊಲ್ಹಾಪುರದಿಂದ ಪುಣೆವರೆಗೆ ಓಡ್ತಾ ಇದೆ. ಹಾಗಾದರೆ ಈ ಒಂದು ರೈಲಿನ ಬಣ್ಣ ಸಾಫ್ರಾನ್ ಕಲರ್ನಲ್ಲಿ ಇರಲಿದೆ. ರೈಲು 8 ಬೋಗಿಗಳನ್ನು ಹೊಂದಿದೆ. ಇನ್ನು ಟಿಕೆಟ್ ದರದ ಬಗ್ಗೆ ಮಾತನಾಡೋದಾದರೆ AC ಚೇರ್ ಕಾರ್ ಟಿಕೆಟ್ ದರ ಕೊಲ್ಹಾಪುರದಿಂದ ಪುಣೆವರೆಗೆ 1,200 ರೂಪಾಯಿ ಇರಲಿದೆ. ಹಾಗೂ ಎಕ್ಸಿಕ್ಯೂಟಿವ್ ಚೇರ್ ಕಾರಿನ ಟಿಕೆಟ್ ದರ 2,000 ರೂಪಾಯಿ ಇರಲಿದೆ. ವಂದೇ ಭಾರತ ಆರಂಭದಿಂದಾಗಿ ಅಂದರೆ ಈ ವಂದೇ ಭಾರತ ಎಕ್ಸ್ಪ್ರೆಸ್ ರೈಲು ಪ್ರಾರಂಭವಾದ ನಂತರ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಹಾಗೂ ಕೊಯ್ನಾ ಎಕ್ಸ್ಪ್ರೆಸ್ ಟ್ರೈನ್ಗಳ ಒಂದು ಟೈಮ್ ಟೇಬಲನ್ನು ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿದ್ದಾರೆ. ದಯವಿಟ್ಟು ಆ ಬದಲಾವಣೆಯನ್ನು ತಮ್ಮ ರೈಲ್ವೆ ಅಧಿಕೃತವಾದಂಥ ಒಂದು ವೆಬ್ಸೈಟ್ನಲ್ಲಿ ತಾವು ಪಡೆಯಬಹುದಾಗಿದೆ. ತಾವೇನಾದರೂ ಇಂಥ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಸುದ್ದಿಗಳನ್ನು ಶೇರ್ ಮತ್ತು ಲೈಕ್ ಮಾಡಿ ಅಂತ ಹೇಳಿ ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಟ್ರೈನ್ ನಂಬರ್ 20673 ಕೊಲ್ಹಾಪುರ ಟು ಪುಣೆ ವಂದೇ ಭಾರತ ಎಕ್ಸ್ಪ್ರೆಸ್ ಕೊಲ್ಹಾಪುರದಿಂದ ಪ್ರತಿ ಗುರುವಾರ, ಶನಿವಾರ ಹಾಗೂ ಸೋಮವಾರದಂದು ಕೊಲ್ಹಾಪುರದಿಂದ ಹೊರಡಲಿದೆ. ಈ ಟ್ರೈನು ಅಂದರೆ ವಂದೇ ಭಾರತ ಎಕ್ಸ್ಪ್ರೆಸ್ ಟ್ರೈನು ಕೊಲ್ಹಾಪುರದಿಂದ ಮುಂಜಾನೆ 8:15ಕ್ಕೆ ಛತ್ರಪತಿ ಶಾಹು ಮಹಾರಾಜ್ ಟರ್ಮಿಸ್ನಿಂದ ಹೊರಡಲಿದೆ. ಮಧ್ಯಾಹ್ನ 1:20ಕ್ಕೆ ಪುಣೆ ತಲುಪಲಿದೆ. ಅದೇ ರೀತಿಯಾಗಿ ಟ್ರೈನ್ ನಂಬರ್ 20
674 ಪುಣೆ ಕೊಲ್ಹಾಪುರ್ ವಂದೇ ಭಾರತ ಎಕ್ಸ್ಪ್ರೆಸ್ ರೈಲು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ರವಿವಾರ ಮಧ್ಯಾಹ್ನ 2:15 ಪುಣೆಯಿಂದ ಹೊರಟು ಕೊಲ್ಹಾಪುರಕ್ಕೆ 7 ಗಂಟೆ 40 ನಿಮಿಷಕ್ಕೆ ತಲುಪಲಿದೆ. ಈ ರೈಲು ಸ್ಯಾಫ್ರಾನ್ ಕಲರ್ನಲ್ಲಿದ್ದು 326 ಕಿಲೋಮೀಟರ್ ಅಂತರವನ್ನು 5 ಗಂಟೆಗಳಲ್ಲಿ ತಲುಪಲಿದೆ. ಈ ರೈಲಿನ ಎವರೇಜ್ ಸ್ಪೀಡ 62 ಕಿಲೋಮೀಟರ್.